ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಎಲ್ರಿಗೂ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್. ಕಾಫಿ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಡೇನ. ಎಸ್, ಬನ್ನಿ. ಹಾಗೆ ನನ್ನ ಹೇರ್ ಕೇರ್ ರೊಟೀನ್ನ ತೋರಿಸ್ತಾ ಇದ್ದೀನಿ. ನಾನು ವೀಕ್ಲಿ 2 ಟೈಮ್ಸ್ ಇದನ್ನು ಯೂಸ್ ಮಾಡ್ತೀನಿ. ಇದ್ರ ಹೆಸರು ಬಂದು ಅಗಸೆ ಬೀಜ ಅಂತ, ಬ್ಲ್ಯಾಕ್ ಸೀಡ್ಸ್ ಅಂತ ಕರೀತಾರೆ. ಇದನ್ನು ನೀರಲ್ಲಿ 2 ಗ್ಲಾಸ್ ನೀರಿಗೆ 2 ಸ್ಪೂನ್ ಅಗಸೆ ಬೀಜ ಹಾಕಿ ಕುದಿಸಿ ಮಾಡಿರೋಂಥದ್ದು. ಇದಕ್ಕೆ 2 ಸ್ಪೂನು ಪ್ಯಾರಾಚೂಟ್ ಆಯಿಲು, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಇದನ್ನು ಯೂಸ್ ಮಾಡಿ ಒಂದು 1/2 an hour ಬಿಟ್ಟು ಹೇರ್ ವಾಶ್ ಮಾಡಿಕೊಂಡ್ರೆ ಹೇರ್ ಫಾಲ್ ಆದಷ್ಟು ಕಡಿಮೆ ಆಗುತ್ತೆ. ಇದನ್ನು ನಾನು 4-5 ಇಯರ್ಸಿಂದ ಟ್ರೈ ಮಾಡ್ತಾಯಿದ್ದೀನಿ. ತುಂಬಾ ಯೂಸ್ಫುಲ್ ಆಗಿದೆ. ಸೊ ನೀವು ಟ್ರೈ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರುಣ್ ಕನ್ನಡ ವ್ಲಾಗ್ಸ್. ಇವಾಗ ಆಫ್ಟರ್ನೂನ್ ಆಗಿದೆ. ಮಾರ್ನಿಂಗಿಂದ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಆಗಲಿಲ್ಲ. ಈಗ ಆಫ್ಟರ್ನೂನು ಸ್ಟಾರ್ಟ್ ಮಾಡಿದ್ದೀನಿ. ಎಸ್, ನಾನು ರೆಡಿ ಆಗಿದ್ದೀನಿ, ಅಮ್ಮ ಮನೆಗೆ ಹೊರಟಿದ್ದೀನಿ. ಹಸ್ಬೆಂಡು ಸಹ ಬರ್ತಾರೆ, ಬಟ್ ಸಂಜೆ ಬರ್ತಾರೆ. ಇವಾಗ ವೆದರ್ ಸರಿ ಇರೋದಿಲ್ಲ, ಯಾವಾಗ ಮಳೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ನನ್ನ ಮಗನ ಕರ್ಕೊಂಡು ನಾನು ಅವನು ಹೊರಟಿದ್ದೀವಿ. ಸಂಜೆ ಹಸ್ಬೆಂಡ್ ಜಾಯ್ನ್ ಆಗ್ತಾರೆ. ಅಮ್ಮ ಮನೆಗೆ ಹೋಗಿ ಅಮ್ಮ ಅಪ್ಪ ಇವಾಗ ನಾನು ಮೊದಲೇ ಹೇಳಿದಾಗೆ ಅವರನ್ನೆಲ್ಲ ನಿಮಗೂ ತೋರಿಸ್ತೀನಿ. ಆ್ಯಂಡ್ ವಿಡಿಯೋ ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಹೋಗೋಣ. ಎಸ್, ಹಾಗೆ ಹೊರಟ್ವಿ. ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದರು, ಆದರೂ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಅಣ್ಣ ಅಲ್ಲಿಂದ ಪಿಕ್ ಮಾಡ್ತಾನೆ, ಹಾಗಾಗಿ ಹೊರಟ್ವಿ. ನೋಡಿ, ನನ್ನ ಮಗ ಕಾಣಿಸ್ಕೊತಿದ್ದಾನೆ. ನನ್ನ ಮಗನಿಗೆ ಟ್ರಾವೆಲಿಂಗ್ ಅಂದರೆ ತುಂಬಾ ಇಷ್ಟ. ಅವ್ರ ಅಪ್ಪನ ಜೊತೆ ಗಾಡೀಲಿ ಹೋಗೋದು, ಒಂದೊಂದು ರೌಂಡ್ ಹೊಡೆಯೋದು ಅಂದ್ರೆ ತುಂಬಾ ಇಷ್ಟ. ಸೊ ವೆದರ್ ಫುಲ್ಲು ಮಳೆ ಬರೋ ಥರ ಆಗ್ಬಿಟ್ಟಿತ್ತು. ನನಗೆ ಭಯ ಆಗ್ತಾಯಿತ್ತು ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೋ ಅಂತ. ಬಟ್ ಅಣ್ಣ ಬೇಗ ಬಂದ. ಫುಲ್ಲು ಮಳೆ. ಅಂತೂ ಮನೆಗೆ ಬಂದ್ವಿ. ನೀವು ನೋಡ್ತಿದ್ದೀರಲ್ಲ, ಇದೇ ಮನೆ ನಾವು ಫಸ್ಟ್ ಇದ್ದಿದ್ದು. ಆಮೇಲೆ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಕನಸಿನ ಮನೆ ಅಂತಲೇ ಹೇಳ್ಬೋದು ಕಟ್ಟಿದಂಥ ಮನೆ ಇದು. ಇವಾಗ ನೆಕ್ಸ್ಟ್ ಫ್ಲೋರ್ ಕಟ್ತಿದ್ದಾರೆ, ಅದು ಇನ್ನೂ ಫಿನಿಷಿಂಗ್ ಆಗಿಲ್ಲ. ಆದಮೇಲೆ ನಾನು ಹೋಮ್ ಟೂರ್ ಮಾಡಿದಾಗ ತೋರಿಸ್ತೀನಿ. ಆಲ್ರೆಡಿ ನನ್ನ ಮಗ ಒಳಗಡೆ ಹೊರಟ್ಬಿಟ್ಟಿದ್ದ. ನೋಡ್ಬೋದು. ಎಸ್, ಅದೇ ನನ್ನ ಸೊಸೆ ಮುದ್ದು, ನಮ್ಮ ಅಣ್ಣನ ಮಗಳು. ನಾನು ಬರ್ತೀನಿ ಅಂದರೆ 2 days ಮುಂಚೆನೇ ವೆಯ್ಟ್ ಮಾಡ್ತಾ ಇರುತ್ತೆ, ನಮ್ಮ ಅತ್ತೆ ಬರುತ್ತೆ ಅಂತ. ಖುಷಿ ಆಗುತ್ತೆ. ನೋಡಿ, ಬಂದಿದ ತಕ್ಷಣ ಹಾಯ್ ಮಾಡಿತ್ತು. ಆ್ಯಂಡ್ ನನ್ನ ಮಗನೂ ದುಹಿತ ಇಬ್ಬರೂ ಮುತ್ತು ಕೊಡ್ಕೋತಾ ಇದ್ರು, ಇವಾಗ ಬಂದೇನೋ ಇವಾಗ ಬಂದ ಅಂತ. ದುಹಿತ ಹಂಗೆ ನನ್ನ ಮಗನ ಕಂಡ್ರೆ ತುಂಬ ಇಷ್ಟ. ಎಸ್, ಏನು ಹೇಳ್ತೀರಾ ನನ್ನ ಚಾನಲ್ಗೆ? ಏನಿಲ್ಲ, ನಿಮ್ಮ ಚಾನಲ್ಗೆ ಇವಾಗ ಮಾಡ್ತಾ ಇದ್ದೀರಮ್ಮ. ಏನಾದರೂ ಹೇಳಿ, ಏನು ಅನಿಸುತ್ತೆ? ಏನಿಲ್ಲ, ಖುಷಿ ಆಯ್ತು. ಹಿಂಗೆ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಕೈಯಲ್ಲಿ ಹಾರ್ಟ್ನ ತೋರಿಸಿ ಅತ್ತೆ ಲವ್ ಯು ಅಂತ ಹೇಳ್ತಾಯಿತ್ತು. ನಾನು ಸಹ ಲವ್ ಯು ಟು ಅಂತ ಚಾಕ್ಲೇಟ್ಸ್ ತಂದಿದ್ದೆ, ಹಾಗೆ ಕೊಟ್ಟೆ. ದುಹಿತನ ಸ್ವಲ್ಪ ಮುದ್ದಾಡ್ತಾ ಇದ್ದೆ ಎತ್ಕೊಂಡು. ಅವ್ರಿಗೂ ಸಹ ಮುತ್ತು ಕೊಡ್ತಾಯಿದ್ರು. ಸೊ ಕ್ಯೂಟ್ ಅಲ್ಲ. ಹಾಗೆ ಅಮ್ಮ ಮಧ್ಯಾಹ್ನದ ಊಟಕ್ಕೆ ನಾನ್ ವೆಜ್ ಮಾಡಿದರು. ಊಟ ಮಾಡಿಕೊಂಡೆ. 2:30-3 ಆಗೋಗ್ಬಿಟ್ಟಿತ್ತು ನಾನು ಬರೋಸಲ್ಲಿ. ಸೊ ಊಟ ಮಾಡಿದೆ. ಚೆನ್ನಾಗಿ ಮಾಡಿದರು ಅಮ್ಮ. ಆಮೇಲೆ ಸಂಜೆ ಟೆರೆಸ್ ಮೇಲೆ ಹೋದ್ವಿ. ಮಳೆ ನಿಂತು ಹೋದ್ಮೇಲೆ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿತ್ತು. ನಮ್ಮಮ್ಮ ಹಾಯ್ ಮಾಡ್ತಿದ್ದೆ ನೋಡಿ, ಹಾಯ್. ಎಸ್, ಹಾಗೆ ಅವ್ರ ಅತ್ತೆ ಮಾವ ಜೊತೆ ಆಟ ಆಡ್ತಾಯಿದ್ರು ಇಬ್ಬರೂ. ಹಾಗಾಗಿ ತುಂಬ ಚೆನ್ನಾಗಿತ್ತು ಅಂತ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅವರಿಬ್ಬರು ಸೇರಿಬಿಟ್ರೆ ಫುಲ್ ಹ್ಯಾಪಿ. ಅವ್ರನ್ನ ನೋಡ್ತಾಯಿದ್ರೆ ನಮಗೂ ಹ್ಯಾಪಿ. ಮಕ್ಕಳಿದ್ರೆ ಮನೇಲಿ ಎಲ್ಲ ನೋವು ಮರಿಬೋದು. ಏನೇ ಪ್ರಾಬ್ಲಮ್ ಇದ್ದರೂ ನೆನಪೇ ಆಗೋದಿಲ್ಲ, ಮರ್ತೋಗ್ಬಿಡುತ್ತೆ. ಮಕ್ಕಳಂದ್ರೇ ಖುಷಿ, ಅವರಿದ್ರೇ ನಗು. ಮಕ್ಕಳಿರಲ್ಲವ್ವ ಮನೆ ತುಂಬ ಅನ್ನೋದು ತುಂಬಾ ನಿಜ ಮಾತು. ಹಾಗೆ ದುಹಿತ ತುಂಬ ಫೋರ್ಸ್ ಮಾಡ್ತಾಯಿತ್ತು ಕಣ್ಣ ಮುಚ್ಚಿ ಆಡೋಣ ಅಂತ. ಹಾಗಾಗಿ ಅಣ್ಣ ಆಡ್ತಾಯಿದ್ದ, ಹಾಗೆ ನಾವು ತಮಾಷೆಯಾಗಿ ಆಡ್ತಾಯಿದ್ವಿ. ಬಟ್ ತುಂಬಾ ಖುಷಿ ಆಯಿತು. ಎಷ್ಟೋ ಮೆಮೊರಿಗಳು ನೆನಪಾದ್ವು ಅಲ್ವಾ?
ಇವತ್ತಿನ ಡೇ ಮುಗೀತು. ನೈಟ್ ಅಮ್ಮ ಡಿನ್ನರ್ಗೆ ಬಿರಿಯಾನಿ, ಕಬಾಬು, ಮೊಟ್ಟೆ ಗ್ರೇವಿ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಇವತ್ತಿನ ಡೇನ ಮುಗಿಸಿದ್ವಿ. ಆ್ಯಂಡ್ ಹಸ್ಬೆಂಡು ಸಹ ಜಾಯ್ನ್ ಆದರು. ನಾನು ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಸೊ ಎಸ್, ಹೇಗಿತ್ತು ಇವತ್ತಿನ ವ್ಲಾಗ್ಸ್ ಅಂತ ಹೇಳಿ ಪ್ಲೀಸ್. ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಫಸ್ಟಿಂದ ಕೊನೆ ಗಂಟ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಮಾಡೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಲವ್ ಯು ಆಲ್.